ವಿಶ್ವದ ಅತಿ ಎತ್ತರದ ಪ್ರತಿಮೆ, ಭಾರತದ ಹೆಮ್ಮೆಯ ಸಂಕೇತವಾಗಿರುವ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಬಲವಾದ ಗಾಳಿ ಬಂದಾಗ ಈ ಪ್ರತಿಮೆ ಅಲ್ಗಾಡ್ತಿದ್ಯಾ? ಕೇವಲ 2 ಕಾಲುಗಳ ಮೇಲೆ ನಿಂತಿರುವ ಈ ಬೃಹತ್ ಸ್ಮಾರಕ ಸುರಕ್ಷಿತವಾಗಿದೆಯಾ ಎಂಬ ಪ್ರಶ್ನೆಗಳು ಮತ್ತು ಆತಂಕಗಳು ಅನೇಕರ ಮನಸ್ಸಿನಲ್ಲಿ ಮೂಡಿವೆ. ಈ ಎಲ್ಲಾ ವದಂತಿಗಳ ಹಿಂದಿರುವ ಅಸಲಿ ಸತ್ಯವೇನು ಮತ್ತು ಈ ಅದ್ಭುತ ನಿರ್ಮಾಣದ ಹಿಂದಿರುವ ಎಂಜಿನಿಯರಿಂಗ್ ರಹಸ್ಯವೇನು ಎಂಬುದನ್ನು ನಾವಿಂದು ತಿಳಿಯೋಣ. ಕೇವಲ 3 ವರ್ಷಗಳ ದಾಖಲೆ ಅವಧಿಯಲ್ಲಿ ನಿರ್ಮಾಣವಾಗಿ ಜಗತ್ತಿನ ಗಮನ ಸೆಳೆದ ಈ ಪ್ರತಿಮೆಯು ಎಂಜಿನಿಯರಿಂಗ್ ಲೋಕದ ಒಂದು ಅಚ್ಚರಿ ಅನ್ನಬಹುದು. ಸಾಮಾನ್ಯವಾಗಿ ಜಗತ್ತಿನ ಬಹುತೇಕ ಬೃಹತ್ ಪ್ರತಿಮೆಗಳು ಅಥವಾ ಸ್ಮಾರಕಗಳು ನೆಲದ ಮೇಲೆ ಪೂರ್ತಿಯಾಗಿ ಅಗಲವಾದ ತಳಹದಿಯ ಮೇಲೆ ಭದ್ರವಾಗಿ ಕುಳಿತಿರುತ್ತದೆ. ಆದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಈ ಪ್ರತಿಮೆಯ ವಿಶೇಷತೆ ಅಂದರೆ ಇದು ಕೇವಲ 2 ಕಾಲುಗಳ ಆಧಾರದ ಮೇಲೆ ಎತ್ತರವಾಗಿ ನಿಂತಿದೆ. ಕೆಳಭಾಗದಲ್ಲಿ ಕೇವಲ 2 ಕಾಲುಗಳನ್ನು ನೀಡಿ ಮೇಲ್ಭಾಗದಲ್ಲಿ ಇಷ್ಟು ದೊಡ್ಡ ವಿನ್ಯಾಸವನ್ನ ಸಮತೋಲನಗೊಳಿಸುವುದು ಎಂಜಿನಿಯರಿಂಗ್ಗಳಿಗೆ ದೊಡ್ಡ ಸವಾಲಾಗಿತ್ತು. ಹಾಗಾದ್ರೆ ಗಾಳಿ ಬಂದಾಗ ಇದು ಅಲುಗಾಡುವುದು ನಿಜವೇ? ತಾಂತ್ರಿಕವಾಗಿ ಹೇಳಬೇಕಂದ್ರೆ ಯಾವುದೇ ಎತ್ತರದ ಕಟ್ಟಡಗಳು ಗಾಳಿಯ ಒತ್ತಡಕ್ಕೆ ತಕ್ಕಂತೆ ಸಣ್ಣ ಪ್ರಮಾಣದ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತವೆ. ಆದ್ರೆ ಈ ಪ್ರತಿಮೆ ಅಸುರಕ್ಷಿತ ಎಂಬ ವದಂತಿಗಳು ಸಂಪೂರ್ಣ ಸುಳ್ಳು. ಯಾಕಂದ್ರೆ ಇದರ ವಿನ್ಯಾಸವು ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಸಜ್ಜಾಗಿದೆ. ಈ ಪ್ರತಿಮೆಯು ಗಂಟೆಗೆ ಬರೋಬ್ಬರಿ 220 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಚಂಡಮಾರುತದಂತಹ ಗಾಳಿಯನ್ನ ಸಮರ್ಥವಾಗಿ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಅಷ್ಟೇ ಅಲ್ಲದೆ ಪ್ರಕೃತಿ ವಿಕೋಪಗಳಾದ ಭೂಕಂಪದ ಬಗ್ಗೆಯೂ ಇಲ್ಲಿ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ. ರಿಕ್ಟರ್ ಮಾಪಕದಲ್ಲಿ 6.5 ತೀವ್ರತೆಯವರೆಗಿನ ಭೂಕಂಪ ಸಂಭವಿಸಿದ್ರೂ ಈ ಸ್ಮಾರಕಕ್ಕೆ ಕಿಂಚಿತ್ತೂ ಹಾನಿಯಾಗದಂತೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಇದನ್ನು ನಿರ್ಮಿಸಲಾಗಿದೆ. ನರ್ಮದಾ ನದಿಯ ತಟದಲ್ಲಿ ಆದಿವಾಸಿಗಳ ಪವಿತ್ರ ಭೂಮಿಯಲ್ಲಿ ತಲೆ ಎತ್ತಿರುವ ಈ ಸ್ಮಾರಕವು ಭಾರತದ ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ಐಕ್ಯತೆಯ ಪ್ರತೀಕವಾಗಿದೆ. ಇಲ್ಲಿ ಹರಡಿರುವ ವದಂತಿಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಗಟ್ಟಿಯಾದ ಉಕ್ಕಿನ ಚೌಕಟ್ಟು ಮತ್ತು ಕಾಂಕ್ರೀಟ್ನಿಂದ ನಿರ್ಮಾಣವಾಗಿರುವ ಈ ಸ್ಮಾರಕವು ತಲೆಮಾರುಗಳ ಕಾಲ ಭಾರತದ ಕೀರ್ತಿಯನ್ನ ಸಾರುತ್ತಾ ಭದ್ರವಾಗಿ ನಿಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ.